ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಸೊ ನಾವು ಮಾಡೋ ವಿಡಿಯೋ ಪ್ರತಿಯೊಂದು ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಇದರ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋ. ಸೊ ಹೌದು, ಸುಮಾರಷ್ಟು ಜನಕ್ಕೆ ಗೊತ್ತಿದೆ SSP ಸ್ಕಾಲರ್ಶಿಪ್ ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ SSP ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲೈ ಮಾಡಬೇಕಂತ ಇದ್ದಾರೆ ಆದಷ್ಟು ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ದಿನಾಂಕ ಪ್ರಾರಂಭವಾಗಿದೆ, ಅಂತಂದರೆ ಡೇಟ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನೀವೇನು ಮಾಡಬೇಕು SSPಯಲ್ಲಿ ಅಂತ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮಿನ್ನ ಕಾಲೇಜ್ ನಡೀತಾ ಇದೆ, ಇನ್ನು ನೀವು ಏನಂತಂದರೆ ನಿಮ್ಮ ಒಂದು ಕ್ಲಾಸನ್ನು ಕೂಡ ಕಂಪ್ಲೀಟ್. ಸೊ ಇವಾಗ ನೀವು ಇನ್ನು ಸೆಕೆಂಡ್ ಇಯರ್ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ದಾರೆ, ಬಟ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿ ಥರ್ಡ್ ಇಯರ್ಗೆ ಎಂಟ್ರಿ ಆಗಿಲ್ಲ ಅಂತಂದರೆ ಸೆಕೆಂಡ್ ಇಯರ್ ಎಕ್ಸಾಮ್ಸ್ ನಡೀತಾ ಇದ್ದಾವೆ. ಸೊ ಇನ್ನು ಸೆಕೆಂಡ್ ಇಯರ್ ರಿಸಲ್ಟ್ ಬಂದಿಲ್ಲ, ಅಥವಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾವುದೇ ರೀತಿ ನೀವು ಕರೆಂಟ್ ಓದ್ತಕ್ಕಂಥ ಒಂದು ಕೋರ್ಸ್ ಅಥವಾ ಇಯರಿನ ರಿಸಲ್ಟ್ ಇನ್ನೂ ಪಬ್ಲಿಷ್ ಆಗಿಲ್ಲ. ಸೊ ಹೇಗೆ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದು, ಇನ್ ಕೇಸ್ ಲಾಸ್ಟ್ ಡೇಟ್ ಏನಾದರೂ ಮುಗಿದ್ರೆ ಏನು ಮಾಡೋದು ಅಂತ. ಸೊ ನೋಡ್ಬೋದು ಇಲ್ಲಿ ನೀವು ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಂತಂದರೆ BCWD ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅಂದರೆ ಯಾರು 2A 2B 3A 3B ಈ ರೀತಿ ಅಂತಂದರೆ ನೀವು OBC ಕೆಟಗರಿ ಅಂಡರ್ ಬರ್ತಾರೆ. ಸೊ ಅಂಥವ್ರಿಗೆ ಏನಂತಂದರೆ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಇಲ್ಲಿ 31/8/2026 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಏನೋ ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಂತಂದರೆ ಇಫ್ ಇನ್ ಕೇಸ್ ನೀವೇನಾದರೂ SC/ST ಕೆಟಗರಿ ಅಂಡರ್ ಬರ್ತಕ್ಕಂಥ ವಿದ್ಯಾರ್ಥಿಗಳೇನಾದರೆ ಸೊ ನಿಮಗೂ ಕೂಡ ಲಾಸ್ಟ್ ಡೇಟ್ ಬಂದುಬಿಟ್ಟು ಇಲ್ಲಿ ಶೋ ಆಗ್ತಾ ಇದೆ 31/8/2026. ಸೊ ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ನೀವೇನಾದರೂ ಮೈನಾರಿಟಿ ಅಂಡರ್ ಬರ್ತೀರಾ ಅಂತಂದರೆ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 39/2026 ಆಗಿರುತ್ತೆ. ಸೊ ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗತೆ ಅಂತಂದರೆ SC ಸ್ಟೂಡೆಂಟಿಗೆ ಲಾಸ್ಟ್ ಡೇಟನ್ನು ನೀವು ಇಲ್ಲಿ ನೋಡ್ಬೋದು 31/1/2027 ಅಂತಂದರೆ ಇಲ್ಲಿಂದ 6 ತಿಂಗಳ ಕಾಲ ನಿಮಗೆ ಏನಂತಂದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಹಾಗಿದ್ರಲ್ಲಿ ನಿಮಗೆ ಡೌಟ್ ಬರ್ಬೋದು ಏನಂತಂದರೆ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಏನಕ್ಕೆ ಇಷ್ಟೊಂದು ಎಕ್ಸ್ಟೆಂಡೆಡ್ ಡೇಟ್ ಇದೆ, ಉಳಿದಂಥ ಒಂದು ಫಾರ್ ಎಕ್ಸಾಂಪಲ್ OBC ಆಗಿರ್ಬೋದು, SC ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಇನ್ನು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವ್ರಿಗೆ ಆಗಿರ್ಬೋದು, ಏನಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ ಅಥವಾ ಆಗಸ್ಟ್ ಆಗಿ ಇಟ್ಟಿದ್ದಾರೆ ಅಂತಂದರೆ ಸೊ ಈ ಒಂದು ಲಾಸ್ಟ್ ಡೇಟ್ ಬಂದುಬಿಟ್ಟು ಎವ್ರಿ ಇಯರ್ ಇದೇ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಬಟ್ ಇದು ಎಕ್ಸ್ಟೆಂಡ್ ಆಗ್ತಾ ನೆಕ್ಸ್ಟ್ ಇಯರ್ ಜನವರಿ ಅಥವಾ ಫೆಬ್ರವರಿಗೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಇದು ಈ ವರ್ಷನೂ ಕೂಡ ಅದೇ ರೀತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂತಂದರೆ ಇನ್ನು ಕರೆಂಟ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ, ಯಾರು ಕೂಡ ಇನ್ನು ಕರೆಂಟ್ಲಿ ಓದ್ತಕ್ಕಂಥ ಒಂದು ಕೋರ್ಸ್ನ ಇಯರ್ ಕೂಡ ಕಂಪ್ಲೀಟ್ ಮಾಡಿಲ್ಲ. ಸೊ ಇನ್ನು ನೆಕ್ಸ್ಟ್ ಇಯರ್ಗೆ ಪ್ರಮೋಟ್ ಆಗಿಲ್ಲ. ಸೊ ನೆಕ್ಸ್ಟ್ ಇಯರ್ ಪ್ರಮೋಟ್ ಆದ ನಂತರ ಅವ್ರು ರಿಸಲ್ಟ್ ಬರಬೇಕು, ಅದು ಬಂದುಬಿಟ್ಟು ಯೂನಿವರ್ಸಿಟಿ ಅಂಡರ್ ಅಪ್ಡೇಟ್ ಆಗಬೇಕು. NADಯಲ್ಲಿ ಅಪ್ಡೇಟ್ ಆದ ನಂತರ ಆ ಒಂದು ಡೀಟೇಲ್ ಏನು ಬಂದುಬಿಟ್ಟು ಯೂನಿವರ್ಸಿಟಿ ಅವರು SSP ಪೋರ್ಟಲ್ ಅವರಿಗೆ ಕಳಿಸ್ಬೇಕು. ಅವರು ಫೆಚ್ ಮಾಡಿ ಅದನ್ನು ನಿಮ್ಮ ಒಂದು ಡೀಟೇಲಲ್ಲಿ ಏನಂತಂದರೆ ನೀವೇನಾದರೂ ನಿಮ್ಮೊಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಹೋದಾಗ ಸೊ ಅಲ್ಲಿ ನಿಮಗೆ ಡೀಟೇಲ್ಸ್ ಶೋ ಆಗಬೇಕು. ಸೊ ಇಷ್ಟೆಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗಲಿಕ್ಕೆ ಸರಿಸುಮಾರು 3-4 ತಿಂಗಳ ಕಾಲ ಟೈಮ್ ತೊಗೊಳುತ್ತೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಲಾಸ್ಟ್ ಡೇಟ್ ಬಗ್ಗೆ. ಸೊ ಲಾಸ್ಟ್ ಡೇಟ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಆದರೂ ನಾವು ಈ ಒಂದು ಯೂಟ್ಯೂಬ್ ಚಾನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇನ್ನು ನೋಡಿ, ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನು ಡೌಟ್ ಇದೆ ಅಂತಂದರೆ SSP ಸ್ಕಾಲರ್ಶಿಪ್ಪನ್ನು ನಾವು 2022 ಹಾಕ್ತಾ ಇದ್ದೀವಿ ಅಂತಂದರೆ 2022 ಹಾಕ್ತಾ ಇದ್ದೀವಿ, 2020 ಹಾಕ್ತಾ ಇದ್ದೀವಿ. ಸೊ ನಮಗೆ 2022-23 ಸ್ಕಾಲರ್ಶಿಪ್ ಬಂದಿಲ್ಲ, 23-24 ಸ್ಕಾಲರ್ಶಿಪ್ ಬಂದಿಲ್ಲ. ಸೊ ಈ ರೀತಿ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹೀಗಿದ್ದಾಗ ನಾವು ಏನು ಮಾಡೋದು, ನಮಗೆ ಸ್ಕಾಲರ್ಶಿಪ್ ಬಂದಿಲ್ಲ, ಏನು ಮಾಡಬೇಕು ಅಂತಂದರೆ ಸೊ ನೀವು ನಿಮ್ಮೊಂದು ಸ್ಕಾಲರ್ಶಿಪ್ ಪೋರ್ಟಲಿಗೆ ಹೋಗಿಬಿಟ್ಟು ಅಲ್ಲಿ ನಿಮ್ಮ ಒಂದು ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆದ ನಂತರ ನಿಮ್ಮ ಒಂದು ಇಯರನ್ನು ಚೆಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಯಾವ ರೀತಿ ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ ಡೀಟೇಲ್ನ ಚೆಕ್ ಮಾಡೋದು ಅಂತ. ಸೊ ನೀವು ಇಲ್ಲಿ ಸ್ಕಾಲರ್ಶಿಪ್ಪನ್ನು ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಕಾಣ್ತಕ್ಕಂಥ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಒಂದು ಏನಂದರೆ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಹೋದ ನಂತರ ಸೊ ನಿಮಗೆ ಇಲ್ಲಿ ಶೋ ಆಗುತ್ತೆ, ನೀವು ಇಯರನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಚೆಕ್ ಮಾಡಬೇಕಪ್ಪ, ಇವಾಗ 22-23 ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ 22-23 ಅಂತ ಚೂಸ್ ಮಾಡಿ ವ್ಯೂ ಅಂತ ಕೊಟ್ಟ ನಂತರ ನಿಮಗೆ ಇಲ್ಲಿ ನೋಡ್ಬೋದು ಅಪ್ಡೇಟ್ಸ್ಗಳು ಕಾಣ್ತಾ ಹೋಗುತ್ತೆ. ಸೊ ಇದನ್ನು ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಕಾಣುತ್ತೆ. ಸೊ ಅಪ್ಲಿಕೇಶನ್ ವೆರಿಫೈಡ್ ಆಗಿದ್ದರೆ ಎಸ್ ಅಂತ ತೋರಿಸುತ್ತೆ, ಎಲಿಜಿಬಲ್ ಆಸ್ ಅಂತ ಇದ್ರೂ ಕೂಡ